ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ಲ ವಿಚಾರಣೆ ಕೂಡ ತೀವ್ರಗೊಳ್ತಾ ಇದೆ. ಸತತ 6 ಗಂಟೆಗಳಿಂದ ದದ್ದಲ್ಲ ಇಡಿ ವಿಚಾರಣೆಗೆ ಒಳಗಾಗಿದ್ದಾರೆ. ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ವಿಚಾರಣೆ ಸಹ ಇಲ್ಲಿ ತೀವ್ರವಾಗ್ತಾ ಇದೆ. ಸತತ 6 ಗಂಟೆಗಳಿಂದ ಇಡಿ ಅಧಿಕಾರಿಗಳ ತಂಡ ದದ್ದಲ್ ಅವರ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಯಲಹಂಕದ ಶ್ರೀನಿವಾಸಪುರದಲ್ಲಿರುವಂತಹ ಬ್ಲಾಸಮ್ ವಿಲ್ಲಾದಲ್ಲಿ ಇಡಿ ದಾಖಲೆಗಳ ಪರಿಶೀಲನೆ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮುಂದುವರಿಸಿದೆ. ಮನೆಯ ಹಾಲ್ನಲ್ಲಿ ದಂಪತಿಗಳನ್ನ ಕೂರಿಸಿಕೊಂಡು ಈ ಒಂದು ಪರಿಶೀಲನೆ ಕಾರ್ಯವನ್ನ ಈಗ ಮುಂದುವರಿಸಿದ್ದಾರೆ. ಊಟದ ಬಳಿಕ ಮತ್ತೆ ದಾಖಲೆಗಳ ಪರಿಶೀಲನೆಯನ್ನ ಮಧ್ಯಾಹ್ನದ ನಂತರದಲ್ಲಿ ಪುನಾರಂಭ ಮಾಡಿದ್ದಾರೆ. ಒಟ್ಟು 6 ಗಂಟೆಗಳ ಕಾಲ ದದ್ದಲ್ ಅವರ ವಿಚಾರಣೆ ಆಗಿದೆ ಮತ್ತು ಈ ವಿಚಾರಣೆ ಮುಂದುವರೆದಿದೆ. ಹಲವು ಕಡೆಗಳಲ್ಲಿ ಈ ದಾಳಿಯನ್ನ ನಡೆಸಲಾಗ್ತಾ ಇದೆ. ಅದು ಮಾಜಿ ಸಚಿವ ನಾಗೇಂದ್ರ ನಿವಾಸ ಇರಬಹುದು ಮತ್ತು ವಾಲ್ಮೀಕಿ ನಿಗಮದ ಅಧ್ಯಕ್ಷ ದದ್ದಲ್ ಅವರ ನಿವಾಸ ಇರಬಹುದು, ಬ್ಯಾಂಕ್ಗೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಹಲವು ಕಡೆಗಳಲ್ಲಿ ಇವತ್ತು ಇಡಿ ದಾಳಿಯನ್ನ ನಡೆಸುವ ಮೂಲಕವಾಗಿ ದಾಖಲೆಗಳ ಪರಿಶೀಲನೆಯನ್ನ ಮುಂದುವರೆಸಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪ್ರಕಾಶ್ರಿಂದ. ಪ್ರಕಾಶ್, ದದ್ದಲ್ ಅವರ ನಿವಾಸದಲ್ಲಿ ಇಡಿ ವಿಚಾರಣೆಯನ್ನ ಮುಂದುವರೆಸಿದೆ, ಪರಿಶೀಲನೆಯನ್ನ ಮುಂದುವರೆಸಿದೆ. ಇದು 6 ಗಂಟೆಗಳ ಕಾಲ ಪರಿಶೀಲನೆ ನಡೆದಿದ್ದು ಮುಂದುವರೆದಿದೆಯಾ ಮತ್ತಷ್ಟು ಪರಿಶೀಲನಾ ಕಾರ್ಯ? ಇದಕ್ಕಾಗಿ ಬೇರೆ ಟೀಮ್ ಏನಾದರೂ ಮತ್ತೆ ಬಂದು ಹೋಗುವಂತಹ ಕೆಲಸಗಳು ಆಗ್ತಾ ಇದೆಯಾ ಅವರ ವಿಲ್ಲಾದಲ್ಲಿ? ಸದ್ಯ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಬೇರೆ ಪರ್ಯಾಯ ದಾಖಲೆಗಳನ್ನ ಕೂಡ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬೆಳಿಗ್ಗೆ ಯಾವ ಟೀಮ್ ಬಂದಿತ್ತು, 5 ಅಧಿಕಾರಿಗಳ ತಂಡ ಏನು ಬಂದಿದ್ರು, ಅದೇ ಟೀಮ್ ಇಂದನೇ ಇದೀಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ಒಂದು ಹಂತದ ಎಲ್ಲಾ ದಾಖಲೆಗಳನ್ನ ಕೂಡ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅಂದ್ರೆ ಇಡಿ ಅಧಿಕಾರಿಗಳ ಬಳಿ ಮೊದಲೇ ಒಂದಿಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡಿಟ್ಕೊಂಡು ಬಂದಿದ್ರು. ಯಾವ್ಯಾವ ಅಕೌಂಟ್ಗಳಿಗೆ ಎಷ್ಟೆಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ, ಅದಕ್ಕೆ ದಾಖಲೆಗೆ ಸಂಬಂಧಪಟ್ಟಂತೆ ಇವರ ಬಳಿ ಇರುವಂತಹ ದಾಖಲೆಗಳನ್ನ ಕೂಡ ಕೇಳಿದ್ದಾರೆ. ಆ ದಾಖಲೆಗಳನ್ನ ಒಂದಿಷ್ಟು ಕೊಟ್ಟಿದ್ದಾರೆ, ಒಂದಿಷ್ಟು ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಅದರ ಜೊತೆಗೆ ಯಾವ್ಯಾವ ಅಕೌಂಟ್ಗಳಿಗೆ ಅಂದ್ರೆ ಅವರ ಆಪ್ತರ ಬಳಗದಲ್ಲಿ ಗುರುತಿಸಿಕೊಂಡಂತವರ ಅಕೌಂಟ್ಗಳಿಗೂ ಕೂಡ ಎಷ್ಟು ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಕಂಪ್ಲೀಟ್ ಆಗಿ ಮನೆಯನ್ನ ಅಧಿಕಾರಿಗಳೇ ಸರ್ಚ್ ಮಾಡಿದ್ದಾರೆ. ದಂಪತಿಗಳು ಹಾಲ್ನಲ್ಲೇ ಕೂತಿದ್ದಾರೆ. ಹಾಲ್ನಲ್ಲೇ ಕೂರಿಸಿ ಎಲ್ಲೆಲ್ಲಿ ದಾಖಲೆಗಳಿದ್ದಾವೆ ಅಂತ ಹೇಳಿ ಇವ್ರನ್ನ ಪ್ರಶ್ನೆ ಮಾಡ್ತಾರೆ. ಆನಂತರ ಆ ಸ್ಪಾಟ್ಗಳಿಗೆ ಹೋಗಿ ಆ ದಾಖಲೆಗಳನ್ನ ತೆಗೆದುಕೊಂಡು ಆ ಕಂಪ್ಲೀಟ್ ಮಾಹಿತಿಯನ್ನ ಸಂಗ್ರಹ ಮಾಡುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳು ಬೇಕಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಒಂದಿಷ್ಟು ದಾಖಲೆಗಳ ವಿಡಿಯೋ ರೆಕಾರ್ಡ್ಗಳನ್ನ ಮಾಡಿಕೊಳ್ಳುವಂಥದ್ದು, ಫೋಟೋಸ್ಗಳನ್ನ ತೆಗೆದುಕೊಳ್ಳುವಂಥದ್ದು ಕೂಡ ಆಗ್ತಾ ಇದೆ. ಪ್ರಮುಖವಾಗಿ ಪಂಪಣ್ಣ ಅನ್ನುವಂತಹ ಇವರ ಆಪ್ತ ಸಹಾಯಕ ಏನಿದ್ರು, ಸೊ ಅವರಿಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಇವರ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲೇ ಗೊತ್ತಾಗಿತ್ತು. ಸೊ ಆ ಅಕೌಂಟಿಗೆ ಯಾವ ಸಂದರ್ಭದಲ್ಲಿ ಹೋಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ PA ಈ ಒಂದು ವ್ಯವಹಾರಗಳ ಆಗ್ತಾ ಇದ್ವು. ಯಾವ ದಿನಾಂಕದಂದು ಯಾವ PAಗೆ ಎಷ್ಟು ಹೋಯ್ತು, ಅವರ ಅಕೌಂಟಿಂದ ಬೇರೆದವರ ಅಕೌಂಟ್ಗಳಿಗೆ ಎಷ್ಟು ಹೋಯ್ತು ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳು ಮತ್ತಷ್ಟು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಸತತ 6 ಗಂಟೆಗಳಿಂದಲೂ ಕೂಡ ಇದೀಗ ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಮುಂದುವರೆದಿದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ. ನಿಗಮದ ಅಧ್ಯಕ್ಷ ಬಸ್ನಗೌಡ ದದ್ದಲ್ ಅವರ ವಿಚಾರಣೆಯನ್ನ ತೀವ್ರಗೊಳಿಸಲಾಗಿದೆ. 6 ಗಂಟೆಗಳಿಂದಲೂ ಕೂಡ ವಿಚಾರಣೆ ಮುಂದುವರೆದಿದೆ. ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಕೆಲ ದಾಖಲಾತಿಗಳನ್ನ ಒದಗಿಸಿಲ್ಲ ಅನ್ನೋ ರಿಪೋರ್ಟ್ ಕೂಡ ಸಿಗ್ತಾ ಇದೆ. ದದ್ದಲ್ PAಗಳಿಂದಲೇ ನಡೀತಾ ಇತ್ತ ವ್ಯವಹಾರ. ಪಂಪಣ್ಣ ಮತ್ತು ವೀರೇಶ್ ಇಬ್ಬರು PAಗಳಿಂದ ವ್ಯವಹಾರ ನಡೀತಾ ಇದ್ದ ಬಗ್ಗೆ ಮಾಹಿತಿ. ಬೆಂಗಳೂರಿನಲ್ಲಿ ಕಾರ್ತಿಕ್ ಎಂಬುವರಿಂದಲೂ ಕೂಡ ಡೀಲ್ ಅನ್ನ ಮಾಡಲಾಗಿದೆ. ಯಾರೀ ಕಾರ್ತಿಕ್ ಅಂದ್ರೆ ದದ್ದಲ್ ಪತ್ನಿಯ ಅಣ್ಣನ ಮಗ ಅಂತ ತಿಳಿದು ಬರ್ತಾ ಇದೆ. ದದ್ದಲ್ ಏನೇ ವ್ಯವಹಾರ ಇದ್ರೂ ಕೂಡ ಪಂಪಣ್ಣ ಮತ್ತು ವೀರೇಶ್ ಇಬ್ರು ನೋಡ್ಕೊಳ್ತಾ ಇದ್ರು. ಅವರ PAಗಳೇ ಎಲ್ಲ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ರಿಂದ ಈ ನಿಗಮದಲ್ಲಿ ಆಗಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೂ ಸಂಬಂಧಪಟ್ಟ ಹಾಗೆ ಅವರ ಪಾತ್ರ ಇದೆ. ಅವ್ರಿಗೂ ಒಂದಷ್ಟು ಹಣ ಹೋಗಿದೆ ಅನ್ನೋದು ಈಗ ತನಿಖಾ ಹಂತದಲ್ಲಿ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಇವರುಗಳ ವಿಚಾರಣೆಯನ್ನು ಕೂಡ ಮುಂದುವರಿಸಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್.
ಇಲ್ಲಿಯವರೆಗೂ ದದ್ದಲ್ ಅವರ ಒಂದು ಪಾತ್ರ ಈ ಪ್ರಕರಣದಲ್ಲಿ ಇಲ್ವೇನೋ ಅನ್ನೋ ರೀತಿಯಲ್ಲೇ ನಡ್ಕೊಳ್ಳಾಗ್ತಾ ಇತ್ತು. ಆದ್ರೆ ನೋಡಿದ್ರೆ ಈಗ ಈ ವ್ಯವಹಾರಗಳಲ್ಲಿ ದದ್ದಲ್ ಅವರ PA ಪಾತ್ರವೂ ಕೂಡ ಸ್ಪಷ್ಟವಾಗಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ದಾಖಲೆಗಳು ಕೂಡ ಲಭ್ಯವಾಗಿದೆ. ಅವರುಗಳ ವಿಚಾರಣೆ ಯಾವ ಹಂತಕ್ಕೆ ಬಂದಿದೆ? ಬಸವನಗೌಡ ದದ್ದಲ್ ಅವರ ಸೂಚನೆ ಮೇರೆಗೆನೆ ಅವರ ಸರ್ಕಾರದ PAಗಳಿಂದನೇ ಈ ಒಂದು ವ್ಯವಹಾರ ಆಗಿತ್ತು ಅನ್ನುವಂಥದ್ದು. ಪ್ರಮುಖವಾಗಿ ವೀರೇಶ್ ಮತ್ತೆ ಪಂಪಣ್ಣ ಅನ್ನುವಂತಹ ಇಬ್ರು PAಗಳಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಲ್ಲ, ಈ ಹಿಂದೆ ಆಗಿರುವಂತಹ ಬೇರೆ ಬೇರೆ ಯೋಜನೆಗಳದ್ದು ಕೂಡ ವ್ಯವಹಾರಗಳು ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಸೊ ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿ ಇತ್ತು, PA ಮೂಲಕವಾಗಿನೇ ಈ ಒಂದು ವ್ಯವಹಾರ ಆಗಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಪಂಪಣ್ಣ ಅವರನ್ನ ವಿಚಾರಣೆಗೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೆ ಪಂಪಣ್ಣ ಅವರು ಅಧಿಕಾರಿಗಳ ಸಂಪರ್ಕಕ್ಕೆ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಪಂಪಣ್ಣ ಅವರನ್ನ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮೇಲ್ನೋಟಕ್ಕೆ PAಗಳಿಂದನೇ ವ್ಯವಹಾರ ಆಗಿದೆ ಅನ್ನುವಂಥದ್ದು ಒಂದು ಖಚಿತ ಮಾಹಿತಿ ಅಧಿಕಾರಿಗಳಿಗಿದೆ. ಸೊ ಹೀಗಾಗಿ ಒಂದಿಷ್ಟು PAಗಳಿಂದ ಕೂಡ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಇಡೀ ಅಧಿಕಾರಿಗಳು ಕೂಡ ಮುಂದಾಗ್ತಾರೆ. ಯಾವ ಸಂದರ್ಭದಲ್ಲಿ ಯಾರ್ಯಾರ ಜೊತೆ ನಂಟನ್ನ ಹೊಂದಿದ್ರು, ಯಾರ್ಯಾರ ಆಪ್ತ ಬಳಗಕ್ಕೆ ಅಂದ್ರೆ ಅವರ ಆಪ್ತರು ಯಾರೆಲ್ಲ ಇದ್ರಲ್ಲ ಅವರ ಅಕೌಂಟ್ಗಳಿಗೆ ಹೋಗಿದೆ ಅನ್ನೋಂಥದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ನಡೆಸ್ತಾರೆ. ನೇರವಾಗಿ ಈ ಒಂದು ವ್ಯವಹಾರದಲ್ಲಿ ಶಾಸಕ ಜೊತೆಗೆ ಈ ಒಂದು ನಿಗಮದ ಅಧ್ಯಕ್ಷ ಬಸವನಗೌಡ ದದ್ದಲ್ ಅವರು ನೇರವಾಗಿ ಎಂಟ್ರಿ ಆಗದೆ ಇದ್ರೂ ಕೂಡ ಅವರ PAಗಳ ಮೂಲಕವಾಗಿ ವ್ಯವಹಾರವನ್ನ ಕುದುರಿಸ್ತಾ ಇದ್ರು ಅಥವಾ ನಡೆಸ್ತಾ ಇದ್ರು ಅನ್ನುವಂಥದ್ದು ಅಧಿಕಾರಿಗಳಿಂದ ಇರುವಂತಹ ಮಾಹಿತಿ. ಅದರ ಜೊತೆಗೆ ಅವರ ಪತ್ನಿಯ ಏನು ಅವರ ಸಂಬಂಧಿಕರು ಏನಿದ್ದಾರೆ, ಸೊ ಕಾರ್ತಿಕ್ ಅನ್ನುವಂಥವ್ರು, ಕಾರ್ತಿಕ್ ಅವರ ಅಕೌಂಟ್ಗಳಿಗೂ ಕೂಡ ಹಣವನ್ನ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನ ಅಧಿಕಾರಿಗಳಿಗಿದೆ. ಸೊ ಆ ಕಾರಣಕ್ಕಾಗಿ ಅವರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಕಾರ್ತಿಕ್ ಬೆಂಗಳೂರಲ್ಲೇ ಇರ್ತಾ ಇದ್ರು, ಬೆಂಗಳೂರಲ್ಲಿ ಏನೇ ವ್ಯವಹಾರಗಳಿದ್ರು ಕೂಡ ಕಾರ್ತಿಕ್ ನೋಡಿಕೊಳ್ತಾ ಇದ್ರು. ಅಂದ್ರೆ ಪತಿಯ ಅವರ ಸಂಬಂಧಿಕರಾಗಿದ್ರು. ಸೊ ಅವರ ಒಂದು ಮೂಲಕವಾಗಿ ಕೂಡ ಹಣವನ್ನ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಇದೆ. ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ರಾಯಚೂರಿನಲ್ಲಿ ಅವರ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿದ್ರು, ಅವರಿಗೆ ಸರ್ಕಾರಿ PAಗಳಾಗಿ ಪಂಪಣ್ಣ ಮತ್ತೆ ವೀರೇಶ್ ಇದ್ರು, ಚನ್ನಬಸವ ಕೂಡ ಇದ್ರು. ಸೊ ಏನೇ ವ್ಯವಹಾರಗಳಿದ್ರು ಕೂಡ ಇವರೇ ನೇರವಾಗಿ ನಡೆಸ್ತಾ ಇದ್ರು ಅನ್ನುವಂಥದ್ದು ಅಧಿಕಾರಿಗಳಿಗೆ ಇರುವಂತಹ ಮಾಹಿತಿ. ಪ್ರಾಥಮಿಕ ಹಂತವಾಗಿ ನೇರವಾಗಿ ದದ್ದಲ್ ಅವರಿಗೆ ಸಂಬಂಧಪಟ್ಟಂತಹ ನಿವಾಸ, ಕಚೇರಿ ಜೊತೆಗೆ ಅವರ ಸ್ವಗ್ರಾಮದ ಮೇಲೆ ದಾಳಿಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ, ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಈಗ ಈ ತನಿಖೆಯಲ್ಲಿ ಒಂದಿಷ್ಟು ಅವರ ಆಪ್ತರಿಗೆ ಏನಾದ್ರೂ ನಂಟಿದೆ, ಅವರ ಆಪ್ತರದ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ, ಇವರ ಇನ್ವಾಲ್ವ್ಮೆಂಟ್ ಇಂದನೇ ಬೇರೆ ಬೇರೆ ಕಡೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಏನಾದ್ರೂ ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಮತ್ತೆ ವಿಚಾರಣೆಯನ್ನ ನಡೆಸುವಂಥದ್ದು ಕೂಡ ಅಧಿಕಾರಿಗಳು ಮಾಡ್ತಾರೆ. ದಿವ್ಯಾ, ಇಲ್ಲಿ ಕಾರ್ತಿಕ್ ಎಂಬ ವ್ಯಕ್ತಿಯ ಪಾತ್ರ ಕೂಡ ಇದೆ ಅಂತ ತಿಳಿದು ಬರ್ತಾ ಇದೆ. ಅಂದ್ರೆ ಇಲ್ಲಿ PAಗಳು ವ್ಯವಹಾರವನ್ನ ನೋಡ್ಕೊಳ್ತಾ ಇದ್ರು ಅಂದಾಗ ಕಾರ್ತಿಕ್ನ ಒಂದು ಇಂಟರ್ಫಿಯರ್ ಹೇಗಾಗತ್ತೆ? ನೇರವಾಗಿ ನಿಗಮದ ಖಾತೆಯಿಂದ ಕಾರ್ತಿಕ್ ಅಕೌಂಟ್ಗೆ ದುಡ್ಡು ಹೋಗಿದ್ಯಾ? ಯಾವ ಸಂದರ್ಭದಲ್ಲಿ ಎಷ್ಟು ಹೋಗಿದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪ್ರಕಾಶ್. ಈಗ ದದ್ದಲ್ ಅವರ ಹೆಂಡತಿಯ ಅಣ್ಣನ ಮಗನೇ ಈ ಕಾರ್ತಿಕ್. ಸೊ ಅವರ ಸಂಬಂಧಿಕರೇ ಇವರು. ಸೊ ಹೀಗಾಗಿ ಯಾವುದೇ ವ್ಯವಹಾರಗಳಿದ್ರು ಕೂಡ ಮೊದಲು ಕಾರ್ತಿಕ್ ಹತ್ರ ಬರ್ತಾ ಇತ್ತು. ಕಾರ್ತಿಕ್ಗೆ ಬಂದ ಬಳಿಕ ಆ ನಂತರ ಅವರ ಸರ್ಕಾರದ PAಗಳೇನಿದ್ರು ಅವರ ಮೂಲಕವಾಗಿ ವ್ಯವಹಾರಗಳ ಆಗ್ತಾ ಇತ್ತು ಅನ್ನುವಂಥದ್ದು. ಈಗಾಗಲೇ ಹೈದರಾಬಾದ್ ಮೂಲದ ಯಾರು ಸತ್ಯನಾರಾಯಣ ವರ್ಮಾ ಮತ್ತೆ ಬೇರೆ ಬೇರೆ ಯಾರೆಲ್ಲ ಇದ್ರು ಅವರ ಜೊತೆ ಕೂಡ ನೇರವಾಗಿ ಬಸವನಗೌಡ ದದ್ದಲ್ ಅವರು ಮಾತನಾಡಿರ್ಲಿಲ್ಲ, ವ್ಯವಹಾರವನ್ನ ಕೂಡ ನಡೆಸಿರ್ಲಿಲ್ಲ. ಅಂದ್ರೆ ಮೇಲ್ನೋಟಕ್ಕೆ ಈ ಒಂದು ಪ್ರಕರಣಕ್ಕೆ ಇವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೇ ಬಿಂಬಿಸಿಕೊಂಡಿದ್ರು. ಆದ್ರೆ ಇನ್ಸೈಡು ಸರ್ಕಾರದ PAಗಳೇ ಈ ಒಂದು ವ್ಯವಹಾರದಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದು ಅಧಿಕಾರಿಗಳಿಗೂ ಕೂಡ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಈಗ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸೋದಕ್ಕೆ ಅಧಿಕಾರಿಗಳು ಕೂಡ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತಹ ಪರ್ಫೆಕ್ಟ್ ಆಗಿರುವಂತಹ ಸಾಕ್ಷ್ಯಗಳನ್ನ ಕೂಡ ಹುಡುಕ್ತಾ ಇದ್ದಾರೆ. ಸೊ ಈಗಾಗಲೇ ಪಂಪಣ್ಣ ಅವರ ಆಪ್ತ ಸಹಾಯಕ ಏನಾಗಿದ್ರು, PA ಏನಾಗಿದ್ರು, ಅವ್ರಿಗೂ ಕೂಡ 25 ಲಕ್ಷ ಹಣವನ್ನ ಅವರ ಅಕೌಂಟಿಗೆ ಹಾಕಿದ್ರು. ಸೊ ಯಾರ ಸೂಚನೆ ಮೇರೆಗೆ ಆ ಹಣವನ್ನ ಹಾಕಿದ್ರು, ಯಾವ ಕಾರಣಕ್ಕಾಗಿ ಹಾಕಿದ್ರು, ಇದಕ್ಕಿಂತ ಹಿಂದೆ ಎಷ್ಟೆಲ್ಲ ಅಕೌಂಟ್ಗಳಿಂದ ಇವರ ಖಾತೆಗೆ ಬಂದಿತ್ತು ಅಥವಾ ಇವರ ಖಾತೆಯಿಂದ ಬೇರೆ ಖಾತೆಗಳಿಗೆ ಎಷ್ಟೆಲ್ಲ ಹೋಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾರೆ. ಸದ್ಯಕ್ಕೆ ಈ ಮೂವರನ್ನ ಕೂಡ ಇವರ ಮೂವರ ಇನ್ವಾಲ್ವ್ಮೆಂಟ್ ಕೂಡ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ
ಕಂಡು ಬಂದಿದೆ. ಸೊ ಹೀಗಾಗಿ ಅವರನ್ನ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಈಗಾಗಲೇ ರಾಯಚೂರಲ್ಲಿ ಶಾಸಕರ ನಿವಾಸ ಜೊತೆಗೆ ಅವರ ಸ್ವಗ್ರಾಮದಲ್ಲಿ ಕೂಡ ಅವರ PAಗಳ ಅಂದ್ರೆ ಕಚೇರಿಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ದಿವ್ಯಾ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.